ಈಗ ಟೊಮೆಟೊ ಬಾತಿಗೆ ಒಂದು ಮಸಾಲ ರೆಡಿ ಮಾಡ್ಕೊಂಬ. ಸ್ವಲ್ಪ ಟೊಮೆಟೊನ ಮಿಕ್ಸಿಗೆ ಹಾಕಿ ಹಲೋ, ಇವತ್ತು ನಾವು ಟೊಮೆಟೊ ಬಾತ್ ಮಾಡ್ಕೊಂಡ್ಲಿ ಅನ್ಕಣಿಕ. ಹೆಚ್ಚೇನು ಇಂಗ್ರೀಡಿಯೆಂಟ್ಸ್ ಬೇಡ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸುಲಭವಾಗಿ ಟೊಮೆಟೊ ಬಾತ್ ಮಾಡುವ ಬನ್ನಿ. ಈಗ ಟೊಮೆಟೊ ಬಾತಿಗೆ ಒಂದು ಮಸಾಲ ರೆಡಿ ಮಾಡ್ಕೊಂಬ. ಸ್ವಲ್ಪ ಟೊಮೆಟೊನ ಮಿಕ್ಸಿಗೆ ಹಾಕಿ ಜೊತೆಗೆ ಒಂದು ಎರಡು ಚಕ್ಕಿ ಹಾಕಿ ಸ್ವಲ್ಪ ಕೊತ್ತಂಬರಿ ಕಾಳು, ಒಂದೆರಡು ಕಾಳು ಮೆಣಸಿನ ಕಾಳು, ಮತ್ತು ಇದಕ್ಕೆ ಮೇಯ್ನಾಗಿ ನೆನೆ ಹಾಕಿದಂತಹ ಒಣಮೆಣಸಿನಕಾಯಿ, ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕಾಗುತ್ತೆ. ಈಗ ಒಂದು ಕುಕ್ಕರನ್ನು ಒಲೆ ಮೇಲಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ಮೇಲೆ ಜಜ್ಜಿದಂತಹ ಬೆಳ್ಳುಳ್ಳಿಯನ್ನು ಹಾಕಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಹಸಿಮೆಣಸು, ಹಸಿಮೆಣಸು ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕಿ ಈಗ ಈರುಳ್ಳಿನ ಹಾಕಿ ಡೀಪ್ ಫ್ರೈಯನ್ನು ಮಾಡ್ತಾನೆ. ಈಗ ಈರುಳ್ಳಿ ಡೀಪ್ ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೊವನ್ನು ಹಾಕೋಣ. ಸ್ವಲ್ಪ ಟೊಮೆಟೊನ ಎತ್ತಿಟ್ಕೊಂಬಿಡಿ, ಲಾಸ್ಟಲ್ಲಿ ಹಾಕೋಣ. ಟೊಮೆಟೊ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಜೊತೆಗೆ ಸ್ವಲ್ಪ ಅರಿಶಿನ ಹಾಕಿ ಚಂದ ಮಾಡಿ ಬೇಯಿಸ್ಕೊಂಬ. ಇವಾಗ ಹಾಕಿರುವಂತಹ ಟೊಮೆಟೊ ತುಂಬ ಚೆನ್ನಾಗಿ ಬೇಯ್ಕೋಬೇಕು. ಮತ್ತು ನಾನು ಇದಕ್ಕೆ ಎಕ್ಸ್ಟ್ರಾ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿರೋದ್ರಿಂದ ನಾನು ಎಕ್ಸ್ಟ್ರಾ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇಲ್ಲ. ಆದರೆ ಶುಂಠಿನ ಹಾಕೋದು ಮರ್ತ್ಬಿಟ್ಟೆ ಆವಾಗ ಮಸಾಲೆನ ಮಾಡ್ಕೊಳ್ಳುವಾಗ. ಬಟ್ ನೀವು ಆ ಮಸಾಲೆಗಳನ್ನು ಮಾಡ್ಕೊಳ್ಳುವಾಗ ಶುಂಠಿಯನ್ನು ಹಾಕಿ ಸ್ವಲ್ಪ ರುಬ್ಕೊಳ್ಳಿ. ಈಗ ನಾವು ಆವಾಗ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆಗಳನ್ನು ಹಾಕೋಣ. ಆ ಮಸಾಲೆ ಹಾಕಿ ಒಂದು 10 ನಿಮಿಷಗಳ ಕಾಲ ಅಥವಾ ಒಂದು 5 ನಿಮಿಷಗಳ ಕಾಲ ಚಂದ ಒಂದು ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ಯಾಕೆಂದರೆ ಎಣ್ಣೆನ ಬಿಡಬೇಕು, ಆ ಮಸಾಲೆಯಲ್ಲಿರುವಂತಹ ಎಣ್ಣೆ ಬಿಡಬೇಕು, ಆವಾಗ ಆ ಟೇಸ್ಟ್ ಅನ್ನೋಂಥದ್ದು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಮಸಾಲೆ ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಜೊತೆಗೆ ನಾವು ಆವಾಗ ಏನು ಹೇಳಿದ್ದೀನಿ ನೋಡಿ, ಸ್ವಲ್ಪ ಟೊಮೆಟೊವನ್ನು ಎತ್ತಿಟ್ಕೊಂಡ್ಬಿಡಿ ಲಾಸ್ಟಲ್ಲಿ ಹಾಕೋಣ ಅಂತಿದ್ನಲ್ಲ, ಆ ಟೊಮೆಟೊವನ್ನು ಕೂಡ ಇವಾಗ ಹಾಕೊಳ್ಳೋಣ. ಯಾಕಂದರೆ ಟೊಮೆಟೊ ರೈಸಲ್ಲಿ ಲಾಸ್ಟಿಗೆ ಸ್ವಲ್ಪ ಟೊಮೆಟೊ ಸಿಕ್ಕಿದ್ರೆ ಅದೊಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈಗ ಹಾಕಿರುವಂತಹ ಐಟಮ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ನಾನು ಮಾಡ್ತಿರುವಂತಹ ಟೊಮೆಟೊ ಬಾತ್ ರೆಸಿಪಿ ತುಂಬಾ ಈಸಿ, ಏನು ಜಾಸ್ತಿ ಸಮಯ ಏನು ತೊಗೊಳ್ಳೋಲ್ಲ. ನೀವು ಈಸಿಯಾಗಿ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಬೋದು. ಇವಾಗ ಈ ಎಲ್ಲ ಮಸಾಲೆಗಳು ಬೆಂದ ನಂತರ ನಮಗೆಷ್ಟು ಅಕ್ಕಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡಿ, ಅದ್ರ ಡಬ್ಬಲ್ ಅಷ್ಟು ನೀರನ್ನು ಹಾಕಿ ಆ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಯಾಕೆಂದರೆ ನಾವಿಲ್ಲಿ ಹಾಕ್ತಾ ಇರೋದು ವೈಟ್ ರೈಸ್ ಆದ ಕಾರಣ ನೀರು ಚೆನ್ನಾಗಿ ಕುದಿಬೇಕು. ಕುದ ನಂತರ ಆ ಅಕ್ಕಿಯನ್ನು ಹಾಕೋದ್ರಿಂದ ಆ ಅಕ್ಕಿನೂ ಕೂಡ ಉದ್ರಾಗಿ ಚೆನ್ನಾಗಿ ಬರುತ್ತೆ. ಇನ್ನೇನಿಲ್ಲ, ನಾವು ಹಾಕಿರುವಂತಹ ಅಕ್ಕಿಗೆ ಒಂದು ಸಲ ಸೌಟ್ ಆಡಿಸಿ ನಂತರ ನಮ್ಮನೆ ಕುಕ್ಕರಲ್ಲಿ 1 ವಿಶಿಲ್ ತೆಗೆದ್ರೆ ಸಾಕು. ನೀವು ನಿಮ್ಮನೆ ಕುಕ್ಕರ್ಗೆ ಅನುಗುಣವಾಗಿ ಎಷ್ಟು ಅಂದರೆ 1 ಅಥವಾ 3 ವಿಶಿಲ್ಗಳನ್ನು ತೆಗೆದು ನೋಡಿದ್ರೆ ನೀವು ಅಂದ್ಕೊಂಡಿರುವಂತಹ ಟೊಮೆಟೊ ಬಾತ್ ರೆಡಿಯಾಗಿರುತ್ತೆ. ನಾನೀ ಟೊಮೆಟೊ ಬಾತನ್ನು ಈಸಿಯಾಗಿ ಒಂದು 20ರಿಂದ 25 ನಿಮಿಷದ ಒಳಗಡೆ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಈಸಿಯಾಗಿ ಈ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಬೋದು. ತುಂಬ ರುಚಿಯಾಗೂ ಇರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನೀವು ನೋಡ್ತಿರ್ಬೋದು, ಇಲ್ಲಿ ಚೆನ್ನಾಗಿ ಬಂದಿದೆ, ಕಲರ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟು ಕೂಡ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಸೊ
ನೀವು ಕೂಡ ಇಷ್ಟ ಆದರೆ ಈ ಟೊಮೆಟೊ ಬಾತ್ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಆಮೇಲೆ ಹೇಗೆ ಬಂತು ಟೇಸ್ಟ್ ಅಂತ ಈ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.